ಅಮ್ಮ ನಾನು ಸುಮ್ಮನೆ ನಮ್ಮ ಮನೆಗೆ ನಾನು ಹೋಗ್ಬಿಡ್ತೀನಿ ಕಣಮ್ಮ. ಇಲ್ಲಿ ಇರೋಕ್ಕಾಗ್ತಿಲ್ಲ ನನ್ನ ಕೈಲಿ. ಯಾಕೆ ಇಟ್ಕಿದಂಗೆ ಏನಾಯ್ತು ಕಾವಿ ನಿನಗೆ? ಇವಾಗ ನೀನಾಗಿ ನೀನು ಹೋದ್ರೆ ಅವ್ರು ನಿನ್ನೇನಿಲ್ಲ. ಅವ್ರು ಬರೋವರೆಗೂ ಸುಮ್ಕಿರೋ ಅಂತ ಹೇಳಿಲ್ವಿ? ನಾನು ಬಂದಿರೋದಕ್ಕೆ ಅಂತೆ ನಿಮ್ಮ ಮನೇಲೆಲ್ಲ ನಾವು ಹುಷಾರಿಲ್ದಂಗೆ ಆಗ್ತಾ ಇರೋದು. ನಮ್ಮ ಅತ್ತೆ ಹೇಳ್ತಾ ಇತ್ತಂತಲ್ಲ, ನೀನು ಬಂದು ಬಟ್ಟೆ ಹಾಕೊಂದಿಲ್ಲದಕ್ಕೆ ಅದು ಎಷ್ಟು ವರ್ಷದ ದೋಷನ ಹಂಗೆ ಐತೆ, ಅವ್ರಿಗೆ ಒಳ್ಳೇದು ನಮಗೆ ಒಳ್ಳೇದು, ಅವ್ರಿಗೆ ನಮಗೆ ಕೆಟ್ಟದ್ದು ಅಂತ ಹೇಳ್ತಾ ಇತ್ತಂತಲ್ಲ. ಅದಕ್ಕೇ ನಮ್ಗೆ ಇಲ್ಲಿ ನಿಮಗೆ ಕೆಟ್ಟದ್ದಾಗ್ತಾ ಇತ್ತಂತೆ. ಅವತ್ತಿಗೆ ಹೇಳ್ತಾ ಇತ್ತು. ನೋಡು, ನಮ್ಮ ಅಯ್ಯಪ್ಪಗೆ ಇವಾಗ ಅಪೆಂಡಿಕ್ಸ್ ಆಪ್ರೇಷನ್ ಆಗಬೇಕು. ನಮ್ಮ ಮಾಮಗೆ ನೋಡಿದ್ರೆ ಕಾಲು ನೋವು ಚೆನ್ನಾಗಿಲ್ಲ, ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ತೈತೆ ಅಂತ ಹೇಳ್ತಾ ಇತ್ತು. ಅದಕ್ಕೇ ಅಣ್ಣಯ್ಯನೂ ನಾವು ಯಾಕನ ಕರ್ಕೊಂಬಂದ್ವು ಅವತ್ತು, ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು ಅಂತ ಅಣ್ಣಯ್ಯನು ಅದಕ್ಕೆ ಇಬ್ಬರು ಮಾತಾಡ್ತಿದ್ರು. ಅದಕ್ಕೆ ನಮ್ಮ ಮನೆಗೆ ನಾನು ಹೋಗ್ತೀನಮ್ಮ ತಾಯಿ. ಎಲ್ಲಿದ್ರು ಹೋಗೋದೇನು ತಪ್ಪಲ್ಲ, ಹಿಂಗೆಲ್ಲ ಅನ್ನಿಸ್ಕೊಂಡು ಯಾರಿರ್ತಾರೆ. ಇವಾಗ ಏನಿಲ್ಲ ಕಾವಿ, ನೀನು ಹೋಗ್ಬಿಟ್ರೆ ಅವ್ರು ನಿನ್ನ ಹೋಗಿದ್ಲು ಬಂದರು ಅಂತ ಸದ್ರ ತಗೊಬಿಡ್ತಾರೆ. ಒಂದೆರಡು ದಿನ ಸುಧಾರಿಸು, ಏನು ತಲೆ ಕೆಡಿಸ್ಕೋಬೇಡ ಅಂದರು ಅಂತಾರೆ. ಅದೊಂದಿತ್ತೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಉಂಟ್ಕೊಂಡು ಸುಮ್ಮನೆ ಸೆನಕ್ಕಿರಮ್ಮ ಅಂತ ಹೇಳ್ತಾ ಇದ್ದೀನಿ. ಅವರೇ ಬರಲಿ ನಮ್ಮ ಮನೆ ಬಾಕ್ಲ ಕರ್ಕೊಂಡು ಹೋಗೋಕ್ಕೆ ಅಂತ ನಾನು. ನೀನು ಏನಾನ ಹೋದ್ರೆ ಅಷ್ಟೇನಿ, ಅದೆಲ್ಲ ನಾ ಯಾರು ನಂಬಲ್ಲ, ಅದೆಲ್ಲ ಸುಳ್ಳು. ಇವಳಂಗೆ ಅನ್ಕೊಂಡವಳು ಅಷ್ಟೇನಿ. ಅದು ಹೊಟ್ಟೆ ನೋವು ಬಂದೈತೆ, ಈ ಬಿಸಿಲು ಜಾಸ್ತಿ ಇರೋದಕ್ಕೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಬೇಕು ಅಂತ ಹೇಳವ್ರಿ. ಅದಕ್ಕೇ ನೀನು ಹಿಂಗೆ ಅಂತ ಹೇಳೋಕ್ಕಾಗುತ್ತೆ? ಇವತ್ತೇನು ಹೋಗ್ಯವ್ರೆ ಇನ್ನೊಂದು ಪಟ್ಟು, ಅದೆಲ್ಲ ಯಾವಾಗ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಸುಮ್ಕಿರು, ಅವರು ಆಸ್ಪತ್ರೆಗೆ ಹೋಗ್ಯವ್ರಿ. ಅದು ಆಗ್ಬೇಕೊಂಬದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಅವೆಲ್ಲ ನನಗೆ ನಂಬಿಕಿಲ್ಲ. ನೀನು ನಿಮ್ಮ ಅತ್ತೆ ಹೆಂಗೆ ನೀನು ಅವೆಲ್ಲ ನಂಬಕ್ಕೆ ಹೋಗ್ಬೇಡ, ಸುಮ್ಕಿರು. ಅವಳು ನೋಡಿ ಇಸ್ತೀನಿ, ಅವಳು ನಮ್ಮ ಸುಧಾನ ನಂಬ್ತಿರ್ಲಿಲ್ಲ. ಇವಾಗೆಲ್ಲ ಹಿಂಗೆ ಆಗಕ್ಕೆ ಎಲ್ಲ ಅದಕ್ಕೆ ಆತೋ ಇದಕ್ಕೆ ಆತೋ ಅಂತಾಳೇನ. ತಡಿ ಬರಲಿ ಹಂಗೆ ಅಂಬ್ತೀನಿ. ಹಂಗನ್ಬೇಡ ಕಣಮ್ಮ ಅಂತ ಬೇಡಮ್ಮ ಹೋಗ್ಬೇಡ, ಅವ್ರಾಗೆ ಬರೋ ತಕ ಓದ್ಗಿದೀಯ ಏನಿಲ್ಲ ನೋಡು, ನೀನು ಸದ್ರ ತಕ ಬಿಡ್ತಾರೆ. ಸದ್ರ ತಕೊಂಡು ಹೆಂಗೆ ಬೇಕಾ ಹಂಗೆ ಮಾತಾಡ್ತಾರೆ ನೋಡು ನಿನ್ನ. ಸುಮ್ಮನಿರು, ಈ ಕಾಲದಾಗ ಯಾರು ಅವೆಲ್ಲ ನಂಬಲ್ಲ, ದೋಷ ಪಾಶ ಎಲ್ಲನ ಯಾರು ನಂಬಲ್ಲ ಈ ಕಾಲದಾಗ. ಮೊದ್ಲಿತ್ತು ಅವೆಲ್ಲ ಪೂಜೆ ಪುನಸ್ಕಾರ ದೋಷ ಪಾಸ ಅಂತ, ಈಗ ಯಾರು ಯಾತು ನಂಬಲ್ಲ. ಆಗಿದ್ದಾಗ ನೋಡ್ಕೆ ಮನೆಯೋಳು ನಮ್ಮ ಹಣೆ ಬಾರ ಅಂತಾರೆ. ಅಷ್ಟೇನಿ, ಈ ಕಾಲದಾಗ ಯಾರು ಯಾತು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಲ್ಲ, ನಾನು ಬಂದಿರೋದಕ್ಕೆ ಎಲ್ಲ ಪಾಪ ನಿಮ್ಗೆ ಯಾಕೆ ತೊಂದರೆ, ಅಣ್ಣಗೆ ಬೇರೆ ಆಪ್ರೇಷನ್ ಆಗಬೇಕು ಅಂತ ಹೇಳೋರಂತಲ್ಲ, ಅದಕ್ಕೆ ನೀವು ಯಾಕೆ ತೊಂದರೆ ಅನ್ಭವಿಸ್ಬೇಕು ನನ್ನಿಂದನ. ನಾನು ಹೋಗತ್ಲಾಗ ಹೆಂಗಾರು ತಪ್ಪಾಯಿತು ಅಂತ ಅವ್ರ ಮನೆಗೆ ಹೆಂಗೋ ಇರಿದ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ಅಮ್ಮಂಗೆ ಆಗ್ತೈತಿ. ನಾನು ಒಂದು ಮಾತು ಕೇಳೋದಿರಲ್ಲ ಅನ್ನಿಸ್ತೈತಿ. ನೀನು ಸುಮ್ಮನಿರು, ಅವೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿಲ್ಲ. ನೀನೇನ ಇವಾಗ ಹೋಗಿದ್ದೀಯ ಅಂದರೆ ಏನಿಲ್ಲ. ನೀನು ಇವಾಗ ಓದಾಡಿಕೆ ನಮ್ಗೆ ಆಪ್ರೇಷನ್ ಆಗೋದೇ ನಿಲ್ಲಿಸ್ಬಿಡ್ತಾರೆ. ಮಾಡಬೇಕು ಅಂತ ಹೇಳಿದ್ಮೇಲೆ ಮಾಡಲೇಬೇಕು ಆಪ್ರೇಷನ್ನ. ಅದು ಹಂಗೆ ಬಿಡಪ್ಪ, ನೀನು ಓದಾಡಿಕೆ ಸರಿ ಹೋಗುತ್ತೆ ಅದೇನು. ನಾವೆಲ್ಲ ನಂಬಲ್ಲಿ, ನೀನು ಸುಮ್ಮನಿರಮ್ಮ ನೀನು ಅಷ್ಟೇ. ನೀನು ತಲೆ ಕೆಡಿಸ್ಕೊಂಬಕ್ಕೋಗ್ಬೇಡ. ಅದಕ್ಕೆ ಬೆಳಗ್ಗೆಯಿಂದ ಒಂಥರ ಇದೆಯಾ, ಬಾರಮ್ಮ ಉಣ್ಣು ಅಂದಂಗೆಲ್ಲ ಉಂದಂಗೆ ಸುಮ್ಮ ಕೂಕೊಂಡಿದೀಯ. ಆಸ್ಪತ್ರೆಗೆ ಹೋಗತ್ತಕ್ಕ ನಾನು ಕೇಳೋಣ ಅನ್ಕಂಡು, ಯಾಕತ್ತು ಬಿಡತ್ತೆ, ಯಾಕೆ ಹೊಟ್ಟೆ ಪಟ್ಟೆ ನೋಯ್ತೈತೆ ಅನ್ಕೊಂಡು ಸುಮ್ಮನೆ ಅದೇ. ನಾನು ಅದಕ್ಕೆ ಯಾಕೆ ಇವಳು ಹಿಂಗೆ ಕೂಕೊಂಡು ಅವಳೇ ಅನ್ಕಂಡೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂಕೊಂಡಿದೀಯ. ಅಲ್ಲೇ ಕಣೆ ಕಾವ್ಯ, ನಿಮ್ಮ ಇವಳಿಗೆ ನಿನ್ನ ನಾದ್ನಿಗೆ ಯಾರೋ ಗಂಡು ಬಂದಿತ್ತಂತಲ್ಲೇ? ಹೌದೇ, ಗಂಡು ಬಂದಿತ್ತಂತ ಅವಳಿಗೆ? ಏನು ಕೆಲಸ ಮಾಡ್ತಾರಂತ ತಕಯ್ಯ? ಸೆನಕ ಇದ್ದಾನಂತ ಮ್ಯಾರ ಪೊಲೀಸ ಏನ ಅಂತಮ್ಮ. ಸೆನಕ ಇದ್ದಾರಂತೆ ಮನೆ ಕಡಿಕೆ. ಅವನು ಒಳ್ಳೆಗಿರೋ ಹುಡುಗಿನೇ ಆಗಬೇಕು ನನಗೆ ಅಂತಾನಂತೆ. ಚೆನ್ನಾಗಿದ್ದಾನಂತೆ, ಒಳ್ಳೆ ಚೆನ್ನಾಗಿ ಸಂಬಳ ತಂತಾನಂತೆ, ಒಳ್ಳೆ ಹುಡುಗ ಅಂತಮ್ಮ. ಚೆನ್ನಾಗಿದ್ದಾನೆ, ಪೊಲೀಸು ಎಷ್ಟು ಉದ್ದ ಅದಪ್ಪ, ಹೆಂಗೈದಾನೆ. ಬಂದಿದ್ರಮ್ಮ ಇವತ್ತು ನೋಡೋಕೆ ನಾವು ಹೊರಗೆ ನಿಂತ್ಕೊಂಡು ನೋಡಿವಿ. ನಾನು ದುರ್ಗಾ ಪುಷ್ಪಕ್ಕ ಎಲ್ಲ ನೋಡ್ತಿದ್ವಿ. ಸೆನಕ ಇದ್ದಾನೆ ಹುಡುಗ. ಅಲ್ಲ ನೋಡಿ, ನಮಗೊಂದು ಮಾತನ್ನ ಕರೀಲಿಲ್ವಲ್ಲ. ನಾಳೆ ನೋಡೋಕೆ ಬಂದಿದ್ರೇನು? ಇಲ್ಲ, ಇನ್ನು ಸುಮ್ಮನೆ ನೋಡ್ಕೊಂಡು ಹೋಗಿದ್ರೆ ಆ ಹುಡ್ಗನೂ ಅವ್ರ ಅಪ್ಪಯ್ಯ ಬಂದಿದ್ದ. ಹುಡ್ಗನೂ ಅವ್ರ ಅಪ್ಪಯ್ಯ ಅವರಿಬ್ಬರಳು ಬಂದಿದ್ರು. ಇವಾಗ ತಿರ್ಗಾ ಬತ್ತಾರಂತ, ಇನ್ನೊಂದು ತಿರ್ಗಾ ಅವ್ರ ಅಪ್ಪಯ್ಯ ಅಮ್ಮಯ್ಯ ಎಲ್ಲ ಬತ್ತಾರಂತ ನಾಳಿಕೆ. ನಾಳಿಕೆನ ಕರಿಬೋದೇನ, ನಿನ್ನ ಕರಿಯಕ್ಕೆ ಬತ್ತಾರೇನ, ಬಾರಮ್ಮ ಅಂತ ಹೇಳಿ. ಇಲ್ಲಾಂದರೆ ಮತ್ತೆ ನನ್ನ ಅವ್ರ ಅಣ್ಣನ ಹೆಂಡ್ತಿ ಮತ್ತೆ ಹೋಗಿ ಹೇಳ್ಬಿಟ್ಟು ಅಂದರೆ, ನೋಡಪ್ಪ ಹೆಂಗಪ್ಪ ಏನಪ್ಪ ಎಂತಾರಪ್ಪ ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿ ಕರಿಯಕ್ಕೆ ಬತ್ತಾರೇನ. ತಲೆ ಕೆಡಿಸ್ಕೊಬೇಡ, ಸುಮ್ಕಿರು, ಬತ್ತಾರವರೆಲ್ಲ ಕರಿಯಕ್ಕೆ. ಅಲ್ಲ ಇವಳು ತಕಯ್ಯ ಹೋಗ್ತೀನಿ ಅಂತಾಳೆ. ಇವಾಗ ನಮ್ಮ ಸುಧಾ ಎಲ್ಲನ ಅವಳಂಗೆ ಬಂದಿದ್ಲಂತ ಮೀನಾಕ್ಷಿ. 12 ವರ್ಷದ ದೋಸ, ಅವರಿಗೆ ಒಳ್ಳೇದಾಗುತ್ತೋ ನಮಗೆ ಕೆಟ್ಟದ್ದಾಗುತ್ತೋ, ಅವ್ರಿಗೆ ಒಳ್ಳೇದಾಗುತ್ತೋ ಅಂತ ಏನೋ ಅಂದಿದ್ಲಂತೆ. ಅದಕ್ಕೆ ನಮ್ಮ ಮಾಮಗೆ ನೋಡಿರಿ ಇವಾಗ ಸೆನಕ್ಕಿಲ್ಲ, ನಿಮ್ಮ ಅಣ್ಣಗೆ ನೋಡಿರಿ ಹಿಂಗೆ ಆಪ್ರೇಷನ್ ಆಗಬೇಕು ಇವಾಗ ಅಂತ ಹೇಳಿ ಅಂದ್ಲಂತೆ. ಅದಕ್ಕೆ ಯಮ್ಮ ನಾನು ಬಂದಿರೋದಕ್ಕೆ ನಿಮಗೆಲ್ಲ ಕೆಟ್ಟದ್ದಾಗ್ತೈತೆ ಕಣಮ್ಮ, ಹೋಗ್ತೀನಿ ಅಂತಾಳೆ. ಅವನ್ನೆಲ್ಲ ಯಾರನ್ನು ನಂಬ್ತಾರೆ ತಕ ಈಗ? ಈ ಕಾಲದಾಗ ಯಾರು ನಂಬಲ್ಲಮ್ಮ ಅವನ್ನೆಲ್ಲ.
ಅದಕ್ಕೆ ಹೋಗ್ತೀನಿ ಕಣಮ್ಮ ಅಂದ್ಲು. ಬೇಡ ಸುಮ್ಮನಿರಮ್ಮ ಅಂತ ಹೇಳ್ದೆ. ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಹೋಗ್ತೀಯ ಅಂತ ಹೇಳಿದ್ ನಾನು. ಸುಮ್ಮನಿರು ನೀನು, ಅವನ್ನೆಲ್ಲ ಯಾರು ನಂಬ್ತಾರೆ? ಅವರೇ ಕರಿಯಕ್ಕೆ ಬರ್ತಾರೆ. ನೀನಾಗಿ ನೀನು ಹೋದ್ರೆ ಇವಾಗ ಏನಿಲ್ಲ ಸಾದ್ರ ತಕೊಂತಾರೆ. ಹೋಗ್ಬೇಡ, ಅವರೇ ಬರ್ತಾರೆ. ಸುಮ್ಮನೆ ಇವಾಗ ಅವಳ್ದು ಹೆಂಗೆ ಮದುವೆ ಮಾಡಬೇಕಲ್ಲ. ಅವ್ರ ಅಣ್ಣ ಹೆಂಡ್ತಿ ಇಲ್ಲ ಹೋಗಿ ಅವಳೆ ತವ್ರ ಮನೆಗೆ ಅಂದರೆ ಯಾಕೆ ಹೋಗ್ಯವ್ರೆ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತಾರೆ. ಗುದ್ದಾಡ್ಕೊಂಡು ಹೋಗ್ಯವ್ರು ಅಂದರೆ ಇವರು ಹೇಳಪ್ಪ ಗುದ್ದಾಡಿ ಕಳಿಸ್ಯವ್ರೆ ಅಂತಂದರೆ ನೋಡಪ್ಪ ಇವ್ರು ಎಂತಾರೆ ಗುದ್ದಾಡಿ ಕಳಿಸ್ಯವ್ರೆ ಅಂದರೆ ಅಂತ ಹೇಳಿ ತಿರ್ಗಿ ಅವ್ರ ಮನೆ ಮಾಡ್ಕೊಂತಾರೋ ಇಲ್ವೋ ಅಂತ ಹೇಳಿ ಬರ್ತಾರ ಅವರೇನಿ. ಸುಮ್ಕಿರು, ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ? ತಲೆ ಕೆಡಿಸ್ಕೋಬೇಡ. ನೀನು ಅವ್ರಾಗೆ ಅವ್ರು ಬರ್ತಾರೆ. ನೀನು ಯಾಕೆ ಒಟ್ಟನು ನೀನಾಗಿ ನೀನು ಹೋಗಿ ಯಾಕೆ ಸದ್ರ ಹೋಗಕ್ಕೆ ಹೋಗ್ತೀಯ? ಬರ್ತಾರೆ ನಾಳೆ ಕರಿಯಾಕಿ ದೇವ್ರಣೆಗೂ ಬರ್ತಾರೆ. ನಾಳೆಗೆ ಅವರೆಲ್ಲನ ಅವರಪ್ಪ ಏನಮ್ಮ ಎಲ್ಲ ಬರ್ತಾರಂತೆ. ಅವಳಿಂದ ಓದ್ತಾ ಇದ್ದಾಳೇನು? ಇನ್ನೂ ಒಂದು ವರ್ಷ ಐತಿ. ಅದಕ್ಕೆ ಪುಷ್ಪಕ್ಕೆ ಹೇಳ್ತಿದ್ಲು ಇನ್ನೊಂದು ವರ್ಷ ಓದಿಸ್ತೀಯಂತೀನಿ ನಾನೇ ಓದಿಸ್ತೀನಿ ಕೆಲಸ ಸಿಗತ್ತಕ್ಕಂತ ಅವನು. ನೋಡಮ್ಮ ಒಳ್ಳೆ ಹುಡುಗ ಸಿಕ್ಕೋನಂತ ನೋಡಮ್ಮ. ನೋಡಿ ಇವಾಗ ಒಳ್ಳೆಯರಿಗೆ ಕಾಲನೇ ಅಲ್ಲ ಈಗ ಒಳ್ಳೆಯರಿಗೆ ಕಾಲನೇ ಅಲ್ಲ, ಕೆಟ್ಟರಿಗೆ ಕಾಲ. ಇವತ್ತು ನೋಡಮ್ಮ ಹೆಂಗೆ ಅಲೇನೆ ಕಾವ್ಯಮ್ಮ ಏನು ಇದು ಮಾಡಿದ್ಲಮ್ಮ ಹೋಗಿ ಅಂತರ್ನ ಗಂಟಕ್ಕೆ ಮದಾತು. ದನ ಧರ್ಮ ಮಾಡ್ಯಾರಿ ನಮ್ಮಂತರ್ಗೆ ಒಳ್ಳೆಯರಿಗೆ ಕಾಲ ಅಲ್ಲ ತಕಯ್ಯ ಇವಾಗ ಅಂತ ನೋಡು ಮೋಸ ಮಾಡ್ದಾರಿಗೆ ಒಳ್ಳೇದಾಗೋದು. ಅವ್ರ ಅಮ್ಮಯ್ಯ ನಮ್ಗೆ ಆಸ್ತಿ ಕೊಡ್ತೀನಿ ಅಂತ ಕೊಡಲೇ ಇಲ್ಲ ಮನೆಯಾಳ ಮುಂದೆ. ಹೆಣ್ಮಕ್ಳನ್ನ ಏಟೋ ಎನ್ಸಿಳಿ ಹೆಣ್ಮಗಳನ್ನ ಅಂತರಿಗೆ ಗನ್ವಾಗಿ ಒಳ್ಳೇದಾಗುತ್ತೆ ಇವತ್ತು. ನಾವು ಯಾರ್ದು 1 ರೂಪಾಯಿ ತಿಂದಿಲ್ಲ ಏನಿಲ್ಲ, ಯಾರಿಗನಾಗಲಿ ಒಳ್ಳೇದು ಮಾಡ್ತೀವಿ, ಕೊಡ್ತೀವಿ, ಇಕ್ತೀವಿ. ಕಷ್ಟಗಿದ್ದಾರೆ ಅಂದರೆ ಅಂತೀವಿ. ನೋಡಿ ನಮ್ಮಂತರ್ಗೆ ಒಳ್ಳೇದಾಗಲ್ಲ. ಮತ್ತೆ ಈಗ ಅಂದ್ರೇನೆ ಒಳ್ಳೆಯರಿಗೆ ಕಾಲ ಇಲ್ಲ. ಪುಷ್ಪಕ್ಕೆ ನನಗೆ ಕಣ ಯಾರ್ಗನ ಪಾಪ ಸೆನಕ್ಕಿಲ್ದಾರ್ಗೆ ಎಂತ ಸೆನಕ್ಕೆ ನೋಡ್ಕೊಂತಾಳೆ, ಯಾರ್ಗನ ಆತ ಕೊಡ್ತಾಳೆ ಇಕ್ತಾಳೆ ಪುಷ್ಪಕ್ಕ. ಇವತ್ತು ನೋಡಿ ದುರ್ಗಂದೆ ಅಂತ ಬಾಳು ಆ ಹುಡುಗಿನ ಒಳ್ಳೇದೆ ದುರ್ಗ. ಇವತ್ತು ನೋಡು ಅವ್ರಿಗೆ ಅಂಥದ್ದು ಎಲ್ಲೋದ್ರು ಬರೀ ಇಂಥವೇನು ನೋಡಮ್ಮ. ಅವಳು ಆಗ ಅಳ್ಳಸ್ಮಿ ಅಲ್ಲಸ್ಮಕ್ಕನ ಮಗಳು ಅವರೆಲ್ಲ ನಂಗೆ ಎಂದಲ್ ಕೈಯ ಕಾಯಿಗೆ ಹೊಡಿಯಾರು. ಅಳ್ಳಸ್ಮಿ ಮಗಳೇನು ಸುಮಾರು ಅದಾಳೆ. ಒಬ್ರನ್ನ ಮಾತಾಡಿಸ್ತಿರ್ಲಿಲ್ಲ, ಮನೆ ಇಳಿತಿರ್ಲಿಲ್ಲ, ಮಂಗ್ಲಿ ಅಂತಾಳು. ಯಾರು ಏನಮ್ಮ ನೀನು ಅಂತ ಮಾತಾಡಿಸ್ತಿರ್ಲಿಲ್ಲ ಅಂತ ದೌಲತ್ತಿನ ಮುಂಡಿ. ಅಂತರಿ ಗರ್ವ ಒಳ್ಳೆಯರು ಸಿಕ್ತೇವ್ರಿ. ಅವನು ಒಳ್ಳೆನಂತ ಹಂಗೆ ಗಂಡ ನೋಡಮ್ಮ. ಇವಾಗ ಅವಳು ಸಂಬಳನೆಲ್ಲ ನಿನ್ನ ಅಮ್ಮನ ಮನೆಗೆ ಕೊಡ್ತಾ ಇದ್ದಾಳಂತೆ ಲಕ್ಷ್ಮಿ ಮಗಳು. ನೋಡು ಅವ್ರದ್ದು ಎಂಥದ್ದು ನೋಡು. ಅವಳು ಲಕ್ಷ್ಮಿ ಅಂತಾಳು. ಯಪ್ಪ ಎಂಥ ಮನೆ ಕಟ್ಕೊಂಡು ಹೆಂಗಾದ್ರು ಮಕ್ಳು ಇಬ್ಬರಳು ಎಂಥ ಚೆನ್ನಾಗಿ ಓದಿಯವ್ರಿ. ನೋಡಿ ಇವಾಗ ಒಳ್ಳೆಯರು ಅಂದರೆ ಕಾಲನೇ ಅಲ್ಲ ಕಣೆ ಮಾಡಮ್ಮ. ನೀನೇನ ನಾನು ಒಳ್ಳೆಯರಿ ಕಾಲನೇ ಅಲ್ಲ ಬಿಡು. ನನಗೂ ಅದಕ್ಕೆ ಮತ್ತೆ ಹೋಗಿ ನಾವು ಯಾತನ ಇಕ್ಕಿ ಕೊಟ್ಟೋಟು ನಮ್ಮ ಹುಡುಗನ ಹಂಗೆ ನಾನು ಹೇಳಿದ ಮಾತೇ ಕೇಳಲ್ಲ. ಯಾತಾನ ಹೇಳಿ ವಿರುದ್ಧ. ನೀನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು? ನೀನು ಹೇಳ್ದಂಗೆ ನಾನು ಕೇಳು ಅಂತಾನೆ. ಒಬ್ಬನೇ ಮಗ ಅಂತ ಸಾಕಿದ್ಕು ನನ್ನ ಹೆಸ್ರು ಉಳಿಸು. ನೀನು ಎಂಥ ಚೆನ್ನಾಗಿ ಸಾಕ್ತಿ. ಆಮೇಲೆ ಒಬ್ಬನೇ ಮಗ ಅಂತ ಸಾಕಿ ಆಮೇಲೆ ತಿರುಗಿ ನಿನ್ನ ತಮ್ಮ ಮುಡ್ತ. ಆಮೇಲೆ ನಿನ್ನ ಹೆಂಗೆ ಸಾಕಿದ್ದೀನಿ ಫಸ್ಟಿಗೇನು ಒಬ್ಬನೇ ಮಗ ಮೊದಲೇನು ಅಂತ ಹೇಳಿ ನಾನು ಆಗಲ್ಲ ಅಂದ್ಕೊಂಡಿದ್ದೆ. ತಿರ್ಗಿ ಇನ್ನೊಂದು ಆತು. ಏನು ಮಾಡ್ತೀಯ ಹಿಂಗೆ? ನಾವು ಯಾರಿಗನಾಗ್ಲಿ ನಾವು ಅಂತೀವಿ, ಯಾರಿಗನಾಗ್ಲಿ ನಾವು ಕೊಡೋದು ಇಕ್ಕೋದು. ನಾವು ಯಾರಿಗೂ ಕೆಣಿಸೋಣಿ ಮಾಡಕ್ಕೆ ಹೋಗಲ್ಲ. ಅಂದರೆ ಇವಾಗ ಅಂತರ್ಗೆ ಕಾಲ ಹೇಳು. ನಮ್ಮಂತರ್ಗೆ ಒಳ್ಳೆಯರಿಗೆ ಕಾಲ ಇಲ್ಲ. ನಾನೇನು ಅವೆಲ್ಲ ನಂಬಕ್ಕೆ ಹೋಗಲ್ಲ. ದೋಸೆ ಪಾಸ ಇವನ್ನೆಲ್ಲನ. ನನ್ನ ಮಗಳು ಬಂದೇ ಇದ್ದಾಳೆ ಅಷ್ಟೇನೆ. ಅವ್ರಾಗೆ ಅವ್ರು ಬರ್ತಾರೆ ಕರ್ಕೊಂಡು ಹೋಗಿ. ನೋಡ್ತಾ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.